ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ದೀವಿ. ನಾನಿವತ್ತು ಮೊಟ್ಟೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಇರ್ತದೆ. ಸೈಡ್ ಡಿಶ್ಗಂತೂ ತುಂಬ ಚೆನ್ನಾಗಿರ್ತದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ. ನಾನಿಲ್ಲಿ 6 ಮೊಟ್ಟೆ ತೊಗೊಂಡಿದ್ದೀನಿ. 6 ಮೊಟ್ಟೆ ಫಸ್ಟು ಬಾಯ್ಲ್ ಮಾಡೋಕ್ಕೆ ಇಡ್ತಾಯಿದ್ದೀನಿ. 10 ನಿಮಿಷ ಬಾಯ್ಲ್ ಮಾಡಬೇಕು. ಮೊಟ್ಟೆ ಬೇಯಿಸ್ಬೇಕಾದ್ರೆ ಒಂದೇ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೋಬೇಕು. ಅವಾಗ ಮೊಟ್ಟೆ ಒಡೆಯೋದಿಲ್ಲ. ಒಂದೇ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಮೊಟ್ಟೆ ಬೇಯಿಸ್ಕೋಬೇಕು. ಇದನ್ನು ಹೈ ಫ್ಲೇಮಲ್ಲಿ ಬೇಯಿಸಿದ್ರೆ ಮೊಟ್ಟೆ ಒಡೆದೋಗುತ್ತೆ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮೊಟ್ಟೆ ಬೇಯಿಸಬೇಕು. ಸ್ಟವ್ ಆನ್ ಮಾಡಿ ಇಟ್ಟಿದ್ದೀನಿ. 10 ನಿಮಿಷಕ್ಕೆ ಬೇಯುತ್ತೆ ನೋಡಿ. ಇವಾಗ ಸ್ಟವ್ ಆನ್ ಮಾಡಿದ್ದೀನಿ. ಫುಲ್ ಮೀಡಿಯಮ್ ಮಾಡ್ತಾಯಿದ್ದೀನಿ. ಫುಲ್ ಮೀಡಿಯಮಲ್ಲೇ ಕುದಿಬೇಕು, ಇಲ್ಲಾಂದರೆ ಮೊಟ್ಟೆ ಒಡೆದೋಗುತ್ತಲ್ಲ, ಅದಕ್ಕೇ ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟಿದ್ದೀನಿ. ನಿಧಾನಕ್ಕೆ ಬೇಯಬೇಕು. ಇದಕ್ಕೆ 1.5 ಸ್ಪೂನಷ್ಟು ಎಳ್ಳು ಹಾಕ್ಕೋತಾ ಇದ್ದೀನಿ. ಬಿಳಿ ಎಳ್ಳು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದನ್ನು ಎಳ್ಳು ಫ್ರೈ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ 4 ಬೆಳ್ಳುಳ್ಳಿ ಹೋಳಾಕ್ತಾಯಿದ್ದೀನಿ. ಇನ್ನು ಮುಂದೆ ಇಡಿ. ಯಾಕೆ ಇಷ್ಟೊಂದು ಮೊಟ್ಟೆ ಹಾಕಿದ್ರಿ? ಒಣಮೆಣಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ. ಒಂದು 2 ಕಾಳು ಮೆಣಸು. ಸ್ವಲ್ಪ ಖಾರ ಕಡಿಮೆ ಮಾಡಬೇಕು, ಏಕೆಂದರೆ ಒಣಮೆಣಸಿನ್ಕಾಯಿ ಆಲ್ರೆಡಿ ಹಾಕಿರ್ತೀವಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ನೋಡಿ ಇಷ್ಟು ಫ್ರೈ ಆದರೆ ಸಾಕು. ನಾನು ಫ್ರೈ ಮಾಡ್ತೀನಿ. ಸ್ಟವ್ ಆನ್ ಮಾಡಿದ್ದೀನಿ. ಸ್ವಲ್ಪ ತಣ್ಣಗಾಯಿತು. ಇವಾಗ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಈ ಥರ ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಜಾಸ್ತಿ ನೈಸ್ ಮಾಡೋದೇನು ಬೇಡ, ಸ್ವಲ್ಪ ತರ್ತರಿಯಾಗಿ ಪೌಡ್ರ್ ಮಾಡ್ಕೋಬೇಕಷ್ಟೇ. ಇದು 10 ನಿಮಿಷ ಆಯಿತು. ಹಾಕಿ ಮಾಡ್ತಾಯಿದ್ದೀನಿ. ಈಗ ಕರೆಕ್ಟಾಗಿ ಬೆಂದಿರ್ತದೆ ನೋಡಿ. ಒಂದು ಸ್ವಲ್ಪನೂ ಬ್ರೋಕ್ ಆಗಿಲ್ಲ. ಇದೇ ಥರ ಸಿಮ್ಮಲ್ಲೇ ಇಟ್ಕೊಂಡು ಇದು ಮಾಡಿದ್ರೆ ಬ್ರೋಕ್ ಆಗೋದಿಲ್ಲ. ಹಾಕಿ ಮಾಡಿದ್ದೀನಿ. ಈಗ ಸ್ವಲ್ಪ ತಣ್ಣಗಾದ್ಮೇಲೆ ತಣ್ಣೀರು ಹಾಕ್ತೀನಿ ಇದಕ್ಕೆ. ನೋಡಿ ಕರೆಕ್ಟಾಗಿ ಬಂದಿದೆ. ಈಗ ಮೊಟ್ಟೆನ ಎಲ್ಲ ಬುಡ್ಸಿಟ್ಟಿದ್ದೀನಿ. ಈ ಥರ ರೌಂಡಾಗೆ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಈ ಥರ ಎಲ್ಲ ಪುಡಿ ಮಾಡಬಾರ್ದು. ಈ ಥರ ಕರೆಕ್ಟಾಗಿ ರೌಂಡ್ ಮಾಡ್ಕೋಬೇಕು ನಿಧಾನಕ್ಕೆ. ಒಂದು ತವ ಇಟ್ಟಿದ್ದೀನಿ ಫ್ರೈ ಮಾಡೋದಕ್ಕೆ. ಈಗ ಒಂದು 4-5 ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಫ್ರೈ ಮಾಡೋಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಬೇಕು. ಇದು ಸಾಕಷ್ಟೆ. ಎಣ್ಣೆ ಬಿಸಿಯಾಗಿದೆ. ಇವಾಗ ಎಲ್ಲ ಕಟ್ ಮಾಡಿ ಈ ಥರ ಎಲ್ಲ ಫುಲ್ಲಾಗಿ ಹಾಕ್ತಾಯಿದ್ದೀನಿ. ಎಲ್ಲ ಹಾಕಿದ್ದೀನಿ. ಸ್ಟವ್ ಕಡಿಮೆ ಮಾಡ್ಕೋಬೇಕು. ಸ್ಟವ್ ಕಡಿಮೆ ಮಾಡ್ಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಹೈ ಫ್ಲೇಮಲ್ಲಿ ಇಡಬಾರ್ದು. ಎಗ್ರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಪ್ಲೇಟ್ ಅಡ್ಡಕ್ಕೆ ಇಟ್ಕೋಬೇಕು. ಇಷ್ಟೇ.
ಈಗ ಒಂದು 2 ನಿಮಿಷ ಈ ಕಡೆ ಫ್ರೈ ಆಗಬೇಕು, ಈ ಸೈಡು. ಇದರಲ್ಲಿ ಅನ್ನನೂ ಮಿಕ್ಸ್ ಮಾಡ್ಕೊ ತಿನ್ಬೋದು, ಚೆನ್ನಾಗಿರುತ್ತೆ. ಈಗ ಈ ಮಸಾಲೆ ಹಾಕ್ತಾಯಿದ್ದೀನಿ, ಸಾಕು ಫ್ರೈ ಆಗಿರೋದು. ತುಂಬ ಈಸಿ, ತುಂಬ ಅಷ್ಟೇ ರುಚಿಯಾಗಿರ್ತದೆ. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ಮಿಕ್ಸ್ ಮಾಡಿದ್ರೆ ಮುಗೀತು ಅಷ್ಟೆ. ಎಣ್ಣೆ ಸ್ವಲ್ಪ ಜಾಸ್ತಿ ಆಯಿತು, ಏಕೆ ಅಗಲ ಪ್ಯಾನ್ ಅಲ್ಲ ಅದು, ಫ್ರೈ ಮಾಡೋಕ್ಕೆ ಎಲ್ಲದಕ್ಕೂ ಬೇಕಲ್ಲ ಅಂದ್ಬಿಟ್ಟು ಸ್ವಲ್ಪ ಎಣ್ಣೆ ಎಕ್ಸ್ಟ್ರಾ ಹಾಕಿದ್ದೀನಿ. ನಿಮ್ಗೆ ಎಣ್ಣೆ ಕಡಿಮೆ ಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕೋಬೋದು. ಫುಲ್ ಡ್ರೈ ಆಗೋಗುತ್ತೆ ಇದು ಫ್ರೈ ಆಯ್ತಾ. ಇಷ್ಟೇ ಸಿಂಪಲ್ ರೆಸಿಪಿ ಸೈಡ್ ಡಿಶ್ಗೆ. ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬಾರ್ದು. ನೋಡಿ ನೋಡೋಕ್ಕೆ ಚೆನ್ನಾಗಿ ಫುಲ್ ಡ್ರೈ ಆಗೋಗುತ್ತೆ ಇದು. ನೋಡಿ ರೆಡಿ ಆಯಿತು. ಫುಲ್ ಡ್ರೈ ಆಗೋಯ್ತು. ಆಯಿಲೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಇತ್ತಲ್ಲ, ಅದೆಲ್ಲ ಡ್ರೈ ಆಗೋಯ್ತು. ಎಷ್ಟು ರುಚಿ ಇರ್ತದೆ ಗೊತ್ತಾ ಸೈಡ್ ಡಿಶ್ಗಂತೂ. ನೀವು ಒಂದು ಸಲ ಇದೇ ಥರ ಟ್ರೈ ಮಾಡಿ ನೋಡಿ, ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಪ್ರತಿಯೊಬ್ಬರು ಪೂರ್ತಿಯಾಗಿ ವಿಡಿಯೋ ನೋಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.